ಹಾಯ್! ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನೆಲ್‌ಗೆ ನಿಮಗೆ ಸ್ವಾಗತ. ಜುಲೈ 23ರ ಮಾರ್ಕೆಟ್ ಅಪ್ಡೇಟ್‌ನ ಅಬ್ಸರ್ವ್ ಮಾಡೋದಾದ್ರೆ ಕಂಟಿನ್ಯೂಯಸ್ 3ನೇ ಟ್ರೇಡಿಂಗ್ ಸೆಷನ್‌ನಲ್ಲಿ ಮಾರ್ಕೆಟ್ ನೆಗೆಟಿವ್ ಆಗಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ನಿಫ್ಟಿಯಲ್ಲಿ 126 ಪಾಯಿಂಟ್‌ಗಳ ಡೌನ್ ಸೈಡ್ ನೋಡೋದಕ್ಕೆ ಸಿಕ್ಕಿದೆ. 23,900ರ ಕೆಳಗಡೆ ನಿಫ್ಟಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. 0.5% ಡೌನ್ ಸೈಡ್ ನಿಫ್ಟಿಯಲ್ಲಿ ಇವತ್ತು ನೋಡೋದಕ್ಕೆ ಸಿಕ್ತು. ಸೆನ್ಸೆಕ್ಸ್ ಕೂಡ ಆಲ್ಮೋಸ್ಟ್ 0.5% ನಷ್ಟು ಇವತ್ತು ಡೌನ್ ಆಗಿದೆ. ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ 1% ಕರೆಕ್ಷನ್ ಇವತ್ತು ನೋಡೋದಕ್ಕೆ ಸಿಕ್ತು. ಐಟಿ ಇಂಡೆಕ್ಸ್ ಫ್ಲಾಟ್ ಆಗಿ ಟ್ರೇಡ್ ಆಗಿದೆ. ಬಟ್ ಆಟೋ ಸೆಕ್ಟರ್ ನ ಸ್ಟಾಕ್ ಗಳಲ್ಲಿ ಒಳ್ಳೆ ಒಂದು ಪಾಸಿಟಿವ್ ಸೆಂಟಿಮೆಂಟ್ ಕಂಟಿನ್ಯೂ ಆಗ್ತದೆ. ಇವತ್ತು ಕೂಡ ನಿಫ್ಟಿ ಆಟೋ ಇಂಡೆಕ್ಸ್ 0.7% ನಷ್ಟು ಗೇನ್ ಆಯ್ತು. ಸೊ ಗ್ಲೋಬಲ್ ಟೆನ್ಷನ್ಸ್ ಗಳು ಹಾಗೆ ಕೆಲವೊಂದಿಷ್ಟು ಕಂಪನಿಗಳೇನು Q1 ರಿಸಲ್ಟ್ಸ್ ಅನ್ನ ಅನೌನ್ಸ್ ಮಾಡ್ತಿದ್ದಾರೆ. ರಿಸಲ್ಟ್ಸ್ ಎಕ್ಸ್ಪೆಕ್ಟೇಷನ್ ರೀತಿಯಲ್ಲಿ ಬರ್ತಿಲ್ಲ. ಆ ಎಲ್ಲ ರೀಸನ್ಸ್ ಗಳಿಂದ ಮಾರ್ಕೆಟ್ ನಲ್ಲಿ ವೀಕ್ನೆಸ್ ಕಂಟಿನ್ಯೂ ಆಗ್ತದೆ. ನಿಫ್ಟಿ ಟಾಪ್ ಗೇನರ್ಸ್ ಮತ್ತೆ ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಬಜಾಜ್ ಆಟೋನ ಸ್ಟ್ರಾಂಗ್ ಮೊಮೆಂಟಮ್ ಇವತ್ತು ಕೂಡ ಕಂಟಿನ್ಯೂ ಆಯಿತು. 2.5% ನಷ್ಟು ಜಂಪ್ ಬಜಾಜ್ ಆಟೋ ಸ್ಟಾಕ್ ಪ್ರೈಸ್ ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಸ್ಟ್ರಾಂಗ್ ರಿಸಲ್ಟ್ಸ್ ಬಂದಿತ್ತು. ಹಾಗೇನೆ ಒಳ್ಳೆ ಒಂದು ಟಾರ್ಗೆಟ್ಸ್ ಗಳು ಕೂಡ ಬ್ರೋಕರೇಜ್ ಗಳ ಕಡೆಯಿಂದ ಬರ್ತಿದೆ. 12,000 ಮೇಲ್ಗಡೆ ಟಾರ್ಗೆಟ್ಸ್ ಇದೆ. ಹಾಗೆ ರೀಸೆಂಟ್ ಆಗಿ ಪ್ರಮೋಟರ್ಸ್ ಕೂಡ 12,000 ಲೆವೆಲ್ ಅಲ್ಲಿ ಬೈಬ್ಯಾಕ್ ಅನ್ನ ಮಾಡ್ಕೊಂಡಿದ್ರು. SBI ಲೈಫ್ ಇನ್ಶೂರೆನ್ಸ್ ಕೂಡ 2.5% ಗೂ ಹೆಚ್ಚಾಗಿ ಇವತ್ತು ಗೇನ್ ಆಗಿದೆ. M&M ಐಶರ್ ಮೋಟಾರ್ಸ್ ಆಟೋ ಸೆಕ್ಟರ್ ನ ಸ್ಟಾಕ್ ಗಳು ಸ್ಟ್ರಾಂಗ್ ಆಗಿ ಟ್ರೇಡ್ ಆಗಿದೆ. ಐಟಿ ಸೆಕ್ಟರ್ ನ ಕಂಪನಿಗಳು ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಆಗಿ ಟ್ರೇಡ್ ಆಯಿತು. TCS ನಲ್ಲಿ 1.5% ನಷ್ಟು ಜಂಪ್ ನೋಡೋದಕ್ಕೆ ಸಿಕ್ಕಿದೆ. ಅದಾನಿ ಎಂಟರ್ಪ್ರೈಸಸ್ ಇವತ್ತು 4.5% ನಷ್ಟು ಡೌನ್ ಆಗಿದೆ. ಅದಾನಿ ಎಂಟರ್ಪ್ರೈಸಸ್ ನಲ್ಲಿ ಆ ರೀತಿ ಯಾವುದೇ ಒಂದು ನೆಗೆಟಿವ್ ನ್ಯೂಸ್ ಇರಲಿಲ್ಲ. ಬಟ್ ಒಂದು ಡಿಮರ್ಜರ್ ರಿಲೇಟೆಡ್ ರಿಪೋರ್ಟ್ ನೋಡೋದಕ್ಕೆ ಸಿಕ್ಕಿದೆ. ಸೊ 1 ವರ್ಷದ ಹಿಂದೆನೆ ಈ ಒಂದು ಡಿಮರ್ಜರ್ ನ ಬಗ್ಗೆ ಸಾಕಷ್ಟು ಡಿಸ್ಕಷನ್ಸ್ ಆಗಿತ್ತು. ಅದಾನಿ ಎಂಟರ್ಪ್ರೈಸಸ್ ಒಂದು ಕಾಂಗ್ಲೋಮರೇಟ್ ಬಿಸ್ನೆಸ್ ಆಗಿರುತ್ತೆ. ಸೊ ಅದಾನಿ ಗ್ರೂಪ್ ನ 7ರಿಂದ 8 ಕಂಪನಿಗಳು ಆಲ್ರೆಡಿ ಮಾರ್ಕೆಟ್ ನಲ್ಲಿ ಲಿಸ್ಟ್ ಆಗಿದೆ. ಬಟ್ ಅದಾನಿ ಎಂಟರ್ಪ್ರೈಸಸ್ ನಲ್ಲೇ ಸಾಕಷ್ಟು ಸಬ್ಸಿಡರಿಗಳು ಇದೆ. ಮೇಜರ್ ಆಗಿ ಅದಾನಿ ಏರ್ಪೋರ್ಟ್ಸ್, ಅದಾನಿ ಮೈನಿಂಗ್ ಸರ್ವಿಸಸ್, ಹಾಗೇನೆ ಅದಾನಿ ಕನ್ಸ್ಟ್ರಕ್ಷನ್ ರಿಲೇಟೆಡ್ ಕಂಪನೀಸ್ ಇದೆ. ಕಾನೆಕ್ಸ್ ಅನ್ನುವಂತ ಒಂದು ಡೇಟಾ ಸೆಂಟರ್ ರಿಲೇಟೆಡ್ ಕಂಪನಿ ಇದೆ. ಈ ರೀತಿಯಲ್ಲಿ ಸಾಕಷ್ಟು ಬಿಸ್ನೆಸಸ್ ಗಳು ಅದಾನಿ ಎಂಟರ್ಪ್ರೈಸಸ್ ನಲ್ಲಿ ಇದೆ. ಈಗ ಅದಾನಿ ಗ್ರೂಪ್ ಆ ಬಿಸ್ನೆಸಸ್ ಗಳನ್ನ ಸಪರೇಟ್ ಮಾಡಬೇಕು ಅಂತಿದ್ದಾರೆ ಅನ್ನುವಂತ ರಿಪೋರ್ಟ್ ನೋಡೋದಕ್ಕೆ ಸಿಕ್ಕಿದೆ. ಮೇಜರ್ ಆಗಿ ಅದಾನಿ ಏರ್ಪೋರ್ಟ್ಸ್ ಸ್ಟ್ರಾಂಗ್ ಆಗಿ ಗ್ರೋ ಆಗ್ತದೆ. ಸಾಕಷ್ಟು ಏರ್ಪೋರ್ಟ್ ಗಳನ್ನ ಅದಾನಿ ಗ್ರೂಪ್ ಈಗ ಮೇಂಟೈನ್ ಮಾಡ್ತಿದ್ದಾರೆ. ಆದ್ರಿಂದ ಆ ಒಂದು ಬಿಸ್ನೆಸ್ ಡಿಮರ್ಜ್ ಆಗ್ಬೋದು ಅನ್ನುವಂತ ಒಂದು ನ್ಯೂಸ್ ಇದೆ. ಅದೇ ರೀತಿಯಲ್ಲಿ ಮೈನಿಂಗ್ ಸರ್ವಿಸಸ್ ಬಿಸ್ನೆಸ್ ಕೂಡ ಡಿಮರ್ಜ್ ಆಗುವಂತ ಸಾಧ್ಯತೆಗಳು ಇದೆ. ಬಟ್ ಅಫಿಷಿಯಲಿ ಎಲ್ಲೂ ಕೂಡ ಸ್ಟೇಟ್ಮೆಂಟ್ ಬಂದಿಲ್ಲ. ಜಸ್ಟ್ ರಿಪೋರ್ಟ್ ಬೇಸ್ಡ್ ನ್ಯೂಸ್ ಆಗಿರುತ್ತೆ. ಅದಾನಿ ಗ್ರೀನ್ ಎನರ್ಜಿ ಸ್ಟಾಕ್ ಪ್ರೈಸ್ ನಲ್ಲಿ ಕೂಡ 6% ನ ಡೌನ್ ಸೈಡ್ ನೋಡೋದಕ್ಕೆ ಸಿಕ್ತು. Q1 ರಿಸಲ್ಟ್ ಅನ್ನ ಕಂಪನಿ ಡಿಕ್ಲೇರ್ ಮಾಡಿದ್ರು. ಒಳ್ಳೆ ಒಂದು ರಿಸಲ್ಟ್ ನೋಡೋದಕ್ಕೆ ಸಿಕ್ಕಿತ್ತು. ಬಟ್ ಬರ್ನ್ಸ್ಟೈನ್ ಒಂದು ಕವರೇಜ್ ಅನ್ನ ಕೊಟ್ಟಿದ್ದಾರೆ. ಸೊ ಅದನ್ನ ನಾವು ಅಬ್ಸರ್ವ್ ಮಾಡುವಾಗ ಕಂಪನಿಯ ಪೋರ್ಟ್ಫೋಲಿಯೋ ಸ್ಟ್ರಾಂಗ್ ಆಗಿ ಇದೆ. ಬಟ್ ಪ್ರಾಬ್ಲಮ್ ಏನು ಅಂದ್ರೆ ಇವರು ಅದಾನಿ ಸೊಲ್ಯೂಷನ್ ನ ಜೊತೆಯಲ್ಲಿ ಒಂದು ಕಾಂಟ್ರಾಕ್ಟ್ ಅನ್ನ ಸೈನ್ ಮಾಡಿದ್ದಾರೆ. ಅದಾನಿ ಗ್ರೀನ್ ಎನರ್ಜಿ ರಿಲೇಟೆಡ್ ಪವರ್ ಅನ್ನ ಜನರೇಟ್ ಮಾಡಿದ್ರು ಕೂಡ ಅದನ್ನ ಅವರು ಅದಾನಿ ಎನರ್ಜಿ ಸೊಲ್ಯೂಷನ್ಸ್ ಗೆ ಟಾರಿಫ್ ನ ಮೂಲಕ ಸೆಲ್ ಮಾಡ್ತಾರೆ. ಅಂದ್ರೆ ಒಂದು ಪರ್ಟಿಕ್ಯುಲರ್ ಪ್ರೈಸ್ ಸೆಟ್ ಆಗಿರುತ್ತೆ. ಅದೇ ಪ್ರೈಸ್ ನಲ್ಲಿ ಅವರು ಅದಾನಿ ಎನರ್ಜಿ ಸೊಲ್ಯೂಷನ್ ಗೆ ಆ ಒಂದು ಪವರ್ ಅನ್ನ ಸೆಲ್ ಮಾಡ್ತಾರೆ. ಸೊ ಅದಾನಿ ಎನರ್ಜಿ ಸೊಲ್ಯೂಷನ್ ಏನಿದೆ ಡಿಸ್ಟ್ರಿಬ್ಯೂಷನ್ ಕೆಲಸವನ್ನ ಮಾಡುತ್ತೆ. ಸೊ ಅದಾನಿ ಎನರ್ಜಿ ಸೊಲ್ಯೂಷನ್ ಕಂಪ್ಲೀಟ್ ಬೆನಿಫಿಟ್ಸ್ ಅನ್ನ ತಗೊಳುತ್ತೆ ಅನ್ನೋದು ಬರ್ನ್ಸ್ಟೈನ್ ನ ವ್ಯೂ ಆಗಿದೆ. ಅಂದ್ರೆ ಅದಾನಿ ಗ್ರೀನ್ ಎನರ್ಜಿಗೆ ಒಂದು ಫಿಕ್ಸ್ಡ್ ಪ್ರೈಸ್ ಮಾತ್ರ ಸಿಗುತ್ತೆ. ಬಟ್ ಅಡ್ವಾಂಟೇಜ್ ಅಂದ್ರೆ ಈ ಪವರ್ ಪ್ರೈಸಸ್ ಇನ್ಕ್ರೀಸ್ ಆಗುವಂತ ಅಡ್ವಾಂಟೇಜ್ ಹಾಗೆ ಡಿಮಾಂಡ್ ಇನ್ಕ್ರೀಸ್ ಆಗುವಂತ ಅಡ್ವಾಂಟೇಜಸ್ ಏನಿದೆ ಅದು ಅದಾನಿ ಎನರ್ಜಿ ಸೊಲ್ಯೂಷನ್ಸ್ ಆಗಿರುತ್ತೆ ಅಂತ ಬರ್ನ್ಸ್ಟೈನ್ ಕವರೇಜ್ ಅನ್ನ ಕೊಟ್ಟಿರೋ ರೀಸನ್ ನಿಂದ ಅದಾನಿ ಗ್ರೀನ್ ಎನರ್ಜಿಯಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಕ್ತು. ಬಟ್ ಅದಾನಿ ಎನರ್ಜಿ ಸೊಲ್ಯೂಷನ್ ಕೂಡ ಅಷ್ಟೇನು ಮೂವ್ ಆಗ್ಲಿಲ್ಲ. 2% ಡೌನ್ ಸೈಡ್ ನಲ್ಲಿ ಕ್ಲೋಸಿಂಗ್ ಕಾಣಿಸಿದೆ. ಸೊ ಅದಾನಿ ಗ್ರೂಪ್ ನ ಸ್ಟಾಕ್ ಗಳು ಇವತ್ತು ನೆಗೆಟಿವ್ ಆಗಿ ಟ್ರೇಡ್ ಆಯ್ತು. ಇನ್ಫೋಸಿಸ್ ನ Q1 ರಿಸಲ್ಟ್ಸ್ ನೋಡೋದಕ್ಕೆ ಸಿಕ್ಕಿದೆ. ಈ ಒಂದು ಕ್ವಾರ್ಟರ್ ನಲ್ಲಿ ಕಂಪನಿ 48,211 ಕೋಟಿ ರೆವೆನ್ಯೂ ಅನ್ನ ಡಿಕ್ಲೇರ್ ಮಾಡಿದ್ದಾರೆ. ಲಾಸ್ಟ್ ಇಯರ್ ಇದು 42,279 ಕೋಟಿ ಇತ್ತು. ಸೊ ರೆವೆನ್ಯೂಸ್ ಇಯರ್ ಆನ್ ಇಯರ್ 14% ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತಿದೆ. ಬಟ್ ಕ್ವಾರ್ಟರ್ ಕಂಪ್ಯಾರಿಸನ್ ಅನ್ನ ಮಾಡಿದಾಗ ರೆವೆನ್ಯೂಸ್ 4% ಮಾತ್ರ ಇನ್ಕ್ರೀಸ್ ಆಗಿದೆ. ಹಾಗೆ ನಾವು ಪ್ರಾಫಿಟ್ಸ್ ಅನ್ನ ಅಬ್ಸರ್ವ್ ಮಾಡೋದಾದ್ರೆ 7,769 ಕೋಟಿಯ ಪ್ರಾಫಿಟ್ ಈ ಒಂದು ಕ್ವಾರ್ಟರ್ ನಲ್ಲಿ ಡಿಕ್ಲೇರ್ ಆಗಿದೆ. ಲಾಸ್ಟ್ ಇಯರ್ 6,921 ಕೋಟಿಯ ಪ್ರಾಫಿಟ್ ಡಿಕ್ಲೇರ್ ಆಗಿತ್ತು. ಸೊ ಇಯರ್ ಆನ್ ಇಯರ್ ಪ್ರಾಫಿಟ್ಸ್ 12% ಇನ್ಕ್ರೀಸ್ ಆಗಿದೆ. ಹಾಗೆ ಕ್ವಾರ್ಟರ್ ಕಂಪ್ಯಾರಿಸನ್ ಅನ್ನ ಮಾಡಿದಾಗ ಪ್ರಾಫಿಟ್ಸ್ ಡ್ರಾಪ್ ಆಗ್ತದೆ. ಲಾಸ್ಟ್ ಕ್ವಾರ್ಟರ್ ನಲ್ಲಿ 8,500 ಕೋಟಿಯ ಪ್ರಾಫಿಟ್ಸ್ ಬಂದಿತ್ತು. ಸೊ ಆಲ್ಮೋಸ್ಟ್ 8.5% ಪ್ರಾಫಿಟ್ ಡೌನ್ ಆಗಿದೆ. ಸೊ ರಿಸಲ್ಟ್ ಇಯರ್ ಆನ್ ಇಯರ್ ಸ್ಟ್ರಾಂಗ್ ಆಗಿದೆ. ಕ್ವಾರ್ಟರ್ ಅಷ್ಟು ಸ್ಟ್ರಾಂಗ್ ಪ್ರಾಫಿಟ್ಸ್ ಬಂದಿಲ್ಲ. ಇವತ್ತು ಇನ್ಫೋಸಿಸ್ ಪಾಸಿಟಿವ್ ಆಗಿನೇ ಟ್ರೇಡ್ ಆಗಿದೆ. ಬಟ್
ನಲ್ಲಿ ADR ಯಾವ ರೀತಿಯಲ್ಲಿ ಟ್ರೇಡ್ ಆಗುತ್ತೆ ಅದನ್ನ ನಾವು ರಾತ್ರಿ ಅಬ್ಸರ್ವ್ ಮಾಡಬಹುದಾಗುತ್ತೆ. ಅದರ ಬೇಸಿಸ್ ಮೇಲೆ ನಾಳೆ ನಮಗೆ ಓಪನಿಂಗ್ ನೋಡೋದಕ್ಕೆ ಸಿಗುತ್ತೆ. ಸೊ ಕ್ವಾರ್ಟರ್ ಆನ್ ಕ್ವಾರ್ಟರ್ ಪರ್ಫಾರ್ಮೆನ್ಸ್ ಸಾಕಷ್ಟು ಡ್ರಾಪ್ ಆಗಿರೋದ್ರಿಂದ ಮೇ ಬಿ ಸ್ವಲ್ಪ ನೆಗೆಟಿವ್ ಸೈಡ್ ನೋಡೋದಕ್ಕೆ ಸಿಗ್ಬೋದು. ಹಾಗೆ ಕಂಪನಿ ಯಾವುದೇ ರೀತಿಯ ಡಿವಿಡೆಂಡ್ ಅನ್ನ ಅನೌನ್ಸ್ ಮಾಡಿಲ್ಲ. ಯಾಕೆಂದ್ರೆ ಆಲ್ರೆಡಿ ಫೈನಲ್ ಡಿವಿಡೆಂಡ್ ಕ್ವಾರ್ಟರ್ 4 ನಲ್ಲಿ ಅನೌನ್ಸ್ ಆಗಿತ್ತು. ಅದರ ಒಂದು ಪೇಮೆಂಟ್ ಇನ್ನೇನು ಆಗುತ್ತೆ. ಹಾಗೆ ಕಂಪನಿ ಸಿಇಒ ಅಪಾಯಿಂಟ್ಮೆಂಟ್ ಅನ್ನು ಕೂಡ ಅನೌನ್ಸ್ ಮಾಡಿದ್ದಾರೆ. ಈಗಿನ ಸಿಇಒ 2027 ಏಪ್ರಿಲ್ 1ಕ್ಕೆ ತಮ್ಮ ಪೊಸಿಷನ್‌ಗೆ ರೆಸಿಗ್ನೇಷನ್ ಅನ್ನ ಕೊಡ್ತಾರೆ. ಅಂದ್ರೆ ಅವರ 5 ವರ್ಷದ ಟರ್ಮ್ ಎಂಡ್ ಆಗುತ್ತೆ. ಸೊ ಡೆಸಿಗ್ನೇಟ್ ಸಿಇಒ ಆಶೀಶ್ ಕುಮಾರ್ ಅವರು 2027 ಏಪ್ರಿಲ್ 1ರಿಂದ ಇನ್ಫೋಸಿಸ್‌ನ ಸಿಇಒ ಆಗಿ ಅಪಾಯಿಂಟ್ ಆಗ್ತಾರೆ. ಸೊ ಈ ಒಂದು ಸಿಇಒ ಅಪಾಯಿಂಟ್ಮೆಂಟ್ ನ್ಯೂಸ್‌ಗೆ ಕೂಡ ಇನ್ಫೋಸಿಸ್ ರಿಯಾಕ್ಟ್ ಮಾಡುವಂತ ಚಾನ್ಸಸ್ ಇರುತ್ತೆ. ಈಗಿನ ಸಿಇಒ ಪರ್ಫಾರ್ಮೆನ್ಸ್ ಯಾವ ರೀತಿಯಲ್ಲಿತ್ತು, ಮುಂದೆ ಇನ್ಫೋಸಿಸ್ ಯಾವ ರೀತಿಯಲ್ಲಿ ಪರ್ಫಾರ್ಮ್ ಮಾಡಬಹುದು, ಆ ಎಲ್ಲ ಫ್ಯಾಕ್ಟರ್‌ಗಳು ನಾಳೆ ಸ್ಟಾಕ್ ಪ್ರೈಸ್‌ನಲ್ಲಿ ನಮಗೆ ಗೊತ್ತಾಗುತ್ತೆ. ಹಾಗೆ ಬ್ರೋಕರೇಜಸ್‌ಗಳು ತಮ್ಮ ಒಂದು ವ್ಯೂಸ್ ಅನ್ನ ಕೂಡ ಕೊಡ್ತಾರೆ. ಆಗ ನಮಗೆ ಒಂದು ಕ್ಲಿಯರ್ ಟಾರ್ಗೆಟ್ಸ್ ಕೂಡ ಗೊತ್ತಾಗುತ್ತೆ. ಸಿಪ್ಲಾ ಸ್ಟಾಕ್ ಪ್ರೈಸ್ ನಲ್ಲಿ ಇವತ್ತು 1.5% ಡೌನ್ ಸೈಡ್ ನೋಡೋದಕ್ಕೆ ಸಿಕ್ತು. ಇದಕ್ಕೂ ಕೂಡ ರೀಸನ್ ಕ್ವಾರ್ಟರ್ 1 ರಿಸಲ್ಟ್ ಆಗಿರುತ್ತೆ. ಪ್ರಾಫಿಟ್ಸ್ ಇಯರ್ ಆನ್ ಇಯರ್ 39% ನಷ್ಟು ಫಾಲ್ ಆಗ್ತದೆ. 786 ಕೋಟಿ ಅರೌಂಡ್ ಅಲ್ಲಿ ಪ್ರಾಫಿಟ್ಸ್ ಡಿಕ್ಲೇರ್ ಆಗಿದೆ. ಲಾಸ್ಟ್ ಇಯರ್ 1292 ಕೋಟಿಯ ಪ್ರಾಫಿಟ್ಸ್ ಬಂದಿತ್ತು. ಬಟ್ ರೆವಿನ್ಯೂಸ್ ಅನ್ನ ಅಬ್ಸರ್ವ್ ಮಾಡಿದಾಗ ರೆವಿನ್ಯೂಸ್ ಇಯರ್ ಆನ್ ಇಯರ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಇನ್ಕ್ರೀಸ್ ಆಗ್ತದೆ. ಸೊ ಎಕ್ಸ್ಪೆನ್ಸಸ್ ಇನ್ಕ್ರೀಸ್ ಆಗ್ತಿರೋದು ನಾರ್ತ್ ಅಮೆರಿಕಾನಲ್ಲಿ ಬಿಸ್ನೆಸ್ ಸ್ವಲ್ಪ ಡ್ರಾಪ್ ಆಗಿರೋದು. ಪ್ರಾಫಿಟ್ ಡ್ರಾಪ್‌ಗೆ ಕಾರಣ ಅಂತ ಮ್ಯಾನೇಜ್ಮೆಂಟ್ ಕ್ಲಾರಿಫಿಕೇಶನ್ಸ್ ಅನ್ನ ಕೊಟ್ಟಿದ್ದಾರೆ. ಬಟ್ ಒಳ್ಳೆ ಒಂದು ಪ್ರಾಫಿಟ್ಸ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ನೋಡೋದಕ್ಕೆ ಸಿಕ್ಕಿದೆ. ಬಟ್ ಲಾಸ್ಟ್ 2 ಕ್ವಾರ್ಟರ್‌ಗಳಿಗೆ ಕಂಪೇರ್ ಮಾಡಿದಾಗ ಪ್ರಾಫಿಟ್ ಸ್ಟ್ರಾಂಗ್ ಆಗಿ ಇನ್ಕ್ರೀಸ್ ಆಗಿದೆ. ಒಂದು ರಿವೈವಲ್ ಅಂತಾನೆ ಹೇಳ್ಬೋದಾಗುತ್ತೆ. ಬಟ್ ಇಯರ್ ಆನ್ ಇಯರ್ ಎಸ್ಟಿಮೇಷನ್ಸ್ ಮಿಸ್ ಆಯ್ತು. ಆ ರೀಸನ್ ನಿಂದ ಮೇ ಬಿ ಸ್ಟಾಕ್ ಸ್ವಲ್ಪ ಮಟ್ಟಿಗೆ ನೆಗೆಟಿವ್ ಆಗಿ ರಿಯಾಕ್ಟ್ ಮಾಡಿದೆ. ಇಂಡಿಯನ್ ಹೋಟೆಲ್ಸ್ ಕಂಪನಿ ಇವತ್ತು ಫ್ಲಾಟ್ ಆಗಿನೇ ಟ್ರೇಡ್ ಆಗಿದೆ. ಬಟ್ ಒಂದು ಪಾಸಿಟಿವ್ ನ್ಯೂಸ್ ಇದೆ. ಒಳ್ಳೆ ಒಂದು ರಿಸಲ್ಟ್ ನೋಡೋದಕ್ಕೆ ಸಿಕ್ಕಿದೆ. ಅದರ ಜೊತೆಯಲ್ಲಿ ಕಂಪನಿ ಏನು ರೆವೆನ್ಯೂ ಗೈಡೆನ್ಸ್ ಅನ್ನ 2027 ಫಿನಾನ್ಷಿಯಲ್ ಇಯರ್‌ಗೆ ಕೊಟ್ಟಿದ್ದಾರೆ. ಅದಕ್ಕಿಂತ ಒಂದು ಸ್ಟ್ರಾಂಗ್ ರೆವೆನ್ಯೂಸ್ ಡಿಕ್ಲೇರ್ ಆಗ್ಬೋದು ಅಂತ ನೋಮುರಾ ಕವರೇಜ್ ಅನ್ನ ಕೊಟ್ಟಿದ್ದಾರೆ. ಸೊ ಎಕ್ಸ್ಪೆಕ್ಟೇಷನ್ಸ್ ಗಿಂತ ಸ್ಟ್ರಾಂಗ್ ರೆವೆನ್ಯೂಸ್ ಪ್ರಾಫಿಟ್ಸ್ ಬರೋದು ಖಂಡಿತವಾಗ್ಲೂ ಕಂಪನಿಗೆ ಪಾಸಿಟಿವ್ ಆಗಿರುತ್ತೆ. ಟಾರ್ಗೆಟ್ ಪ್ರೈಸ್ ಕೂಡ 800 ರಿಂದ 830ಕ್ಕೆ ಇನ್ಕ್ರೀಸ್ ಆಗಿದೆ. ಇದು ಇನ್ವೆಸ್ಟರ್ಸ್‌ಗಳ ಕಾನ್ಫಿಡೆನ್ಸ್ ಅನ್ನ ಇನ್ನಷ್ಟು ಇನ್ಕ್ರೀಸ್ ಮಾಡುತ್ತೆ. ಓವರ್ ಆಲ್ ಪಾಸಿಟಿವ್ ನ್ಯೂಸ್ ಇಂಡಿಯನ್ ಹೋಟೆಲ್ಸ್‌ನಲ್ಲಿ ಇದೆ. ಬಟ್ ಸ್ಟಾಕ್ ಇವತ್ತೇನು ಹೆಚ್ಚಾಗಿ ರಿಯಾಕ್ಷನ್ ಅನ್ನ ಕೊಟ್ಟಿಲ್ಲ. ಬಟ್ ಲಾಂಗ್ ಟರ್ಮ್‌ಗೆ ಒಂದು ಸೇಫ್ ಬೆಟ್ ಆಗಿರುತ್ತೆ. ಅಲ್ಟ್ರಾಟೆಕ್ ಸಿಮೆಂಟ್ ಕಂಪನಿ ರೀಸೆಂಟ್ ಆಗಿ ತಮ್ಮ ಕ್ವಾರ್ಟರ್ಲಿ ರಿಸಲ್ಟ್ ಅನ್ನ ಅನೌನ್ಸ್ ಮಾಡಿದ್ರು. ಒಳ್ಳೆ ಒಂದು ರಿಸಲ್ಟ್ ಬಂದಿತ್ತು. ಈಗ 5,000 ಕೋಟಿಯ ಫಂಡ್ ರೈಸಿಂಗ್ ಗೆ ಅಪ್ರೂವಲ್ ಸಿಕ್ಕಿದೆ. ಎನ್‌ಸಿಡೀಸ್ ಗಳನ್ನ ಅಂದ್ರೆ ನಾನ್ ಕನ್ವರ್ಟಬಲ್ ಡಿಬೆಂಚರ್ಸ್ ಗಳನ್ನ ಇಶ್ಯೂ ಮಾಡಿ ಈ ಒಂದು ಫಂಡ್ ರೈಸಿಂಗ್ ಆಗುತ್ತೆ. ಅಂದ್ರೆ ಆ ಒಂದು ಡಿಬೆಂಚರ್ಸ್ ಗಳನ್ನ ಈಕ್ವಿಟಿ ಆಗಿ ಕನ್ವರ್ಟ್ ಮಾಡೋದಕ್ಕೆ ಸಾಧ್ಯ ಆಗುದಿಲ್ಲ. ಸೊ ಡೆಟ್ ನ ರೂಟ್ ನಲ್ಲಿ ಇವರು ಫಂಡ್ ರೈಸಿಂಗ್ ಅನ್ನ ಮಾಡ್ತಿದ್ದಾರೆ. ಸೊ ಈ ಒಂದು ಎನ್‌ಸಿಡೀಸ್ ಗಳನ್ನ ಯಾರೆಲ್ಲ ಪರ್ಚೇಸ್ ಮಾಡ್ತಾರೆ ಅವ್ರಿಗೆ ಇಯರ್ಲಿ ಇಂಟ್ರೆಸ್ಟ್ ಅನ್ನ ಅಲ್ಟ್ರಾಟೆಕ್ ಸಿಮೆಂಟ್ ಪೇ ಮಾಡ್ತಾರೆ. ಈ ರೀತಿಯ ಫಂಡ್ ರೈಸಿಂಗ್ ಖಂಡಿತವಾಗ್ಲೂ ಕಂಪನಿಗೆ ಪಾಸಿಟಿವ್ ಆಗಿರುತ್ತೆ. ಸ್ಟಾಕ್ ಕೂಡ ಪಾಸಿಟಿವ್ ಆಗಿ ಟ್ರೇಡ್ ಆಗಿದೆ. ಇಂಡಿಗೋ ಕೂಡ ತಮ್ಮ ಕ್ವಾರ್ಟರ್ 1 ರಿಸಲ್ಟ್ ಅನ್ನ ಡಿಕ್ಲೇರ್ ಮಾಡಿದ್ದಾರೆ. ಕ್ವಾರ್ಟರ್ 1 ನಲ್ಲಿ ಮತ್ತೆ ಲಾಸ್ ನೋಡೋದಕ್ಕೆ ಸಿಕ್ಕಿದೆ. ಬಟ್ 238 ಕೋಟಿಯ ಲಾಸ್ ಡಿಕ್ಲೇರ್ ಆಗಿದೆ. ಲಾಸ್ಟ್ ಕ್ವಾರ್ಟರ್ ನಲ್ಲಿ 2176 ಕೋಟಿಯ ಲಾಸ್ ಡಿಕ್ಲೇರ್ ಆಗಿತ್ತು. ಸೊ ಲಾಸ್ಟ್ ಕ್ವಾರ್ಟರ್ ಇಂಡಿಗೋನಲ್ಲಿ ಸಾಕಷ್ಟು ಪ್ರಾಬ್ಲಮ್ಸ್ ಇತ್ತು. ಆ ರೀಸನ್ ಇಂದ ಲಾಸ್ ಬಂದಿತ್ತು. ಬಟ್ ಈ ಒಂದು ಕ್ವಾರ್ಟರ್ ನಲ್ಲಿ ಫ್ಯೂಯಲ್ ಪ್ರೈಸಸ್ ಇನ್ಕ್ರೀಸ್ ಆಗಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಲಾಸ್ ನೋಡೋದಕ್ಕೆ ಸಿಕ್ಕಿದೆ. ಬಟ್ ರೆವೆನ್ಯೂಸ್ ಸ್ಟ್ರಾಂಗ್ ಆಗಿ ಇನ್ಕ್ರೀಸ್ ಆಗ್ತದೆ. ಇಯರ್ ಆನ್ ಇಯರ್ ರೆವೆನ್ಯೂಸ್ 20% ಇನ್ಕ್ರೀಸ್ ಆಗಿದೆ. ಹಾಗೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಕೂಡ ಪರ್ಫಾರ್ಮೆನ್ಸ್ ಸ್ಟ್ರಾಂಗ್ ಆಗಿನೇ ನೋಡೋದಕ್ಕೆ ಸಿಗ್ತದೆ. ಬಿಸ್ನೆಸ್ ನಲ್ಲಿ ಯಾವುದೇ ರೀತಿಯ ಪ್ರಾಬ್ಲಮ್ಸ್ ಇಲ್ಲ. ಬಟ್ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಗಳು ಹಾಗೇನೆ ಫ್ಯೂಯಲ್ ಪ್ರೈಸಸ್ ಇನ್ಕ್ರೀಸ್ ಆಗಿರೋ ರೀಸನ್ ನಿಂದ ಲಾಸ್ ನೋಡೋದಕ್ಕೆ ಸಿಕ್ಕಿದೆ. ಬಟ್ ಪ್ರೀವಿಯಸ್ ಕ್ವಾರ್ಟರ್‌ಗೆ ಕಂಪೇರ್ ಮಾಡಿದಾಗ ಲಾಸ್ ತುಂಬಾನೇ ಕಡಿಮೆ ಆಗಿದೆ. ಸೊ ಸ್ಟಾಕ್ ಇವತ್ತು ನೆಗೆಟಿವ್ ಆಗಿನೇ ರಿಯಾಕ್ಟ್ ಮಾಡಿದೆ. ಬಟ್ ನಾಳೆ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಆಗಿ ಟ್ರೇಡ್ ಆಗುವಂತ ಹೋಪ್ಸ್ ಇರುತ್ತೆ. ಯಾಕೆಂದ್ರೆ ಲಾಸ್ ಕಡಿಮೆ ಆಗಿದೆ. ಲಾಸ್ ಬರ್ಬೋದು ಅನ್ನುವಂತ ಎಕ್ಸ್ಪೆಕ್ಟೇಷನ್ ಇತ್ತು. ಬಟ್ ಸ್ಟಿಲ್ ರಿಸಲ್ಟ್ ಸ್ಟ್ರಾಂಗ್ ಆಗಿ ಕಾಣಿಸ್ತಿದೆ. ಸುಜ್ಲಾನ್ ಎನರ್ಜಿ ವಾರಿ ಗ್ರೂಪ್ ನ ಕಂಪನಿ ಕಡೆಯಿಂದ ಒಂದು ಆರ್ಡರ್ ನ ಪಡ್ಕೊಂಡಿದ್ದಾರೆ. ವಿಂಡ್ ಪವರ್ ರಿಲೇಟೆಡ್ 201 ಮೆಗಾವ್ಯಾಟ್ ನ ಆರ್ಡರ್ ಕಂಪನಿಗೆ ಸಿಕ್ಕಿದೆ. ಬಟ್ ಈ ಒಂದು ನ್ಯೂಸ್ ನಿಂದ ಸ್ಟಾಕ್ ನಲ್ಲಿ ಏನು ಮೊಮೆಂಟಮ್ ನೋಡೋದಕ್ಕೆ ಸಿಗ್ಲಿಲ್ಲ. 1.5% ಡೌನ್ ಸೈಡ್ ನಲ್ಲೇ ಸುಜ್ಲಾನ್ ಎನರ್ಜಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಬಟ್ ಕಳೆದ ಕೆಲವು ವರ್ಷಗಳಿಂದ ಕಂಪನಿಯ ಬಿಸ್ನೆಸ್ ಸುಧಾರಿಸಿದೆ ಅಂತಾನೆ ಹೇಳ್ಬೋದಾಗುತ್ತೆ. ಸಾಕಷ್ಟು ವಿಂಡ್ ಟರ್ಬೈನ್ ಆರ್ಡರ್ಸ್ ಗಳು ಕೂಡ ಕಂಪನಿಗೆ ಸಿಗ್ತದೆ. ಗವರ್ಮೆಂಟ್ ಪ್ರಾಜೆಕ್ಟ್ಸ್ ಗಳನ್ನ ಕೂಡ ಮಾಡ್ತಿದ್ದಾರೆ. ಹಾಗೆ ವಾರಿ ಎನರ್ಜೀಸ್ ನಂತ ಕಂಪನಿಗಳಿಂದ ಆರ್ಡರ್ ಸಿಗೋದು ಕೂಡ ಲಾಂಗ್ ಟರ್ಮ್‌ಗೆ ಪಾಸಿಟಿವ್ ಆಗಿರುತ್ತೆ. ಸಂವರ್ಧನ್ ಮದರ್ಸನ್ ಸ್ಟಾಕ್ ಪ್ರೈಸ್ ನಲ್ಲಿ 2% ನ ಜಂಪ್ ಇವತ್ತು ನೋಡೋದಕ್ಕೆ ಸಿಕ್ತು. ಇದಕ್ಕೆ ರೀಸನ್ ಯುರೋಪ್ ನಲ್ಲಿ ರಿಲೀಸ್ ಆದಂತ ಕಾರ್ ಸೇಲ್ಸ್ ಡೇಟಾ ಆಗಿರುತ್ತೆ. ಯುರೋಪ್ ನಲ್ಲಿ ಒಂದು ಸ್ಟ್ರಾಂಗ್ ಕಾರ್ ಸೇಲ್ಸ್ ಡೇಟಾ ರಿಲೀಸ್ ಆಗಿದೆ. ಸೊ ಯುರೋಪ್ ನಲ್ಲಿ ಕಾರ್ ಸೇಲ್ಸ್ ಡೇಟಾ ರಿಲೀಸ್ ಆದ್ರೆ ಮದರ್ಸನ್ ಯಾಕೆ ಪಾಸಿಟಿವ್ ಆಗಿ ಟ್ರೇಡ್ ಆಗಿದೆ ಅಂದ್ರೆ ಸೊ ಹೆಚ್ಚಾಗಿ ಇವರು ಆಟೋ ಪಾರ್ಟ್ಸ್ ಗಳನ್ನ ಯುರೋಪ್ ಬೇಸ್ಡ್ ಕಂಪನಿಗಳಿಗೆ ಸಪ್ಲೈ ಮಾಡ್ತಾರೆ. ಸೊ ಯುರೋಪ್ ನಲ್ಲಿ ಸ್ಟ್ರಾಂಗ್ ಕಾರ್ ಸೇಲ್ಸ್ ಆದ್ರೆ ಇವ್ರಿಗೂ ಕೂಡ ಒಂದು ಸ್ಟ್ರಾಂಗ್ ಆರ್ಡರ್ಸ್ ಬರುತ್ತೆ. ಆ ರೀಸನ್ ನಿಂದ ಸ್ಟಾಕ್ ನಲ್ಲಿ ಮೊಮೆಂಟಮ್ ಕಾಣಿಸ್ತು.
ಐಪಿಒಗಳ ವಿಚಾರಕ್ಕೆ ಬಂದಾಗ ಕ್ಯಾಲಿಬರ್ ಮೈನಿಂಗ್ ನಾಳೆ ಮಾರ್ಕೆಟ್‌ನಲ್ಲಿ ಲಿಸ್ಟ್ ಆಗುತ್ತೆ. 77 ರಿಂದ ₹80 ಅರೌಂಡಲ್ಲಿ ಪ್ರೀಮಿಯಂ ಇದೆ. 18% ಲಿಸ್ಟಿಂಗ್ ಗೇನ್‌ನ ಎಕ್ಸ್‌ಪೆಕ್ಟೇಷನ್ ಕಾಣಿಸ್ತಿದೆ. ಮಾರ್ಕೆಟ್ ನೆಗೆಟಿವ್ ಆಗಿದ್ರೆ ಎಕ್ಸ್‌ಪೆಕ್ಟೇಷನ್‌ನ ಪ್ರಕಾರ ಲಿಸ್ಟಿಂಗ್ ಬರೋದಿಲ್ಲ. ಇಲ್ಲ ಅಂದ್ರೆ ಪ್ರತಿ ಲಾಟ್‌ನ ಮೇಲೆ ₹2,500ಗೂ ಹೆಚ್ಚಿನ ಪ್ರಾಫಿಟ್ ಎಕ್ಸ್‌ಪೆಕ್ಟೇಷನ್ ಕಾಣಿಸ್ತಿದೆ. ಅಲಾಟ್‌ಮೆಂಟ್ ಸಿಕ್ಕಿದ್ರೆ ಪ್ರಾಫಿಟ್ಸ್ ಅನ್ನು ತಗೊಳ್ಳೋದು ಒಳ್ಳೆ ಒಂದು ಆಯ್ಕೆ ಆಗ್ಬೋದು. ಇವತ್ತು 3 ಐಪಿಒಗಳು ಸಬ್ಸ್ಕ್ರಿಪ್ಷನ್‌ಗೆ ಓಪನ್ ಆಯ್ತು. ಲೋಯಾ ಕಾರ್ಪ್ ಇದೊಂದು ಟೆಕ್ಸ್‌ಟೈಲ್ ಬೇಸ್ಡ್ ಕಂಪನಿ ಆಗಿರುತ್ತೆ. ಸೊ ಮೊದಲನೇ ದಿನ ಕ್ಯೂಐಬಿ ಕ್ಯಾಟಗರಿ 0.45 ಟೈಮ್ ಸಬ್ಸ್ಕ್ರೈಬ್ ಆಗಿದೆ. ಎಂಪ್ಲಾಯಿ ಕ್ಯಾಟಗರಿ 0.26 ಟೈಮ್ ಸಬ್ಸ್ಕ್ರೈಬ್ ಆಗ್ತದೆ. ಎಚ್ಎನ್ಐ ಹಾಗೆ ರಿಟೇಲ್ ಕ್ಯಾಟಗರಿಯಲ್ಲಿ ಕೂಡ ಒಳ್ಳೆ ಒಂದು ಸಬ್ಸ್ಕ್ರಿಪ್ಷನ್ಸ್ ಬಂತು. ರಿಟೇಲ್ ಕ್ಯಾಟಗರಿ 0.7 ಟೈಮ್ ನಷ್ಟು ಸಬ್ಸ್ಕ್ರೈಬ್ ಆಗಿದೆ. ಗ್ರೇ ಮಾರ್ಕೆಟ್ ಪ್ರೀಮಿಯಂ ಕೇವಲ ₹15 ಕಾಣಿಸ್ತಿದೆ. ₹425 ಪ್ರೈಸ್ ಅನ್ನ ಕಂಪನಿ ಸೆಟ್ ಮಾಡಿದ್ದಾರೆ. ಹಾಗೆ ಪ್ರೀಮಿಯಮ್ಸ್ ₹40 ಇಂದ ₹15ಗೆ ಫಾಲ್ ಆಗಿದೆ. ಸ್ವಲ್ಪ ವೇಟ್ ಮಾಡಿ, ಇನ್ನು 2 ದಿನದ ಸಮಯ ಇದೆ. ಪ್ರೀಮಿಯಮ್ಸ್ ಸ್ಟ್ರಾಂಗ್ ಆದ್ರೆ ಮಾತ್ರ ಅಪ್ಲಿಕೇಶನ್ಸ್ ಹಾಕ್ಬೋದಾಗುತ್ತೆ. ಅಟ್ಲೀಸ್ಟ್ 15% ಮೇಲೆ ಲಿಸ್ಟಿಂಗ್ ಗೇನ್ಸ್ ಎಕ್ಸ್ಪೆಕ್ಟೆಡ್ ಇದ್ರೆ ಮಾತ್ರ ಆ ಐಪಿಒಗಳಲ್ಲಿ ನಾವು ಅಪ್ಲೈ ಮಾಡ್ಬೋದು. ಇಲ್ಲ ಅಂದ್ರೆ ಸ್ವಲ್ಪ ಮಟ್ಟಿಗೆ ರಿಸ್ಕ್ ಆಗ್ಬೋದು. ಇಂಡೋ ಮಿಮ್ ಅನ್ನುವಂಥ ಕಂಪನಿ ಕೂಡ ತಮ್ಮ ಐಪಿಒನ ಲಾಂಚ್ ಮಾಡಿದ್ದಾರೆ. ಸೊ ಈ ಕಂಪನಿ ಪ್ರಿಸಿಷನ್ ಇಂಜಿನಿಯರಿಂಗ್ ಕಾಂಪೋನೆಂಟ್ಸ್ ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಆಟೋಮೋಟಿವ್ ಇಂಡಸ್ಟ್ರಿ, ಡಿಫೆನ್ಸ್ ಸೆಕ್ಟರ್ ಈ ರೀತಿಯಲ್ಲಿ ಸಾಕಷ್ಟು ಸೆಕ್ಟರ್ಗೆ ಇವರು ತಮ್ಮ ಪ್ರಾಡಕ್ಟ್ಸ್ ಗಳನ್ನ ಸಪ್ಲೈ ಮಾಡ್ತಾರೆ. ಸೊ ಒಂದು ಸ್ಟ್ರಾಂಗ್ ಸೇಲ್ಸ್ ರೆಕಾರ್ಡ್ ಅನ್ನು ಹೊಂದಿರುವಂತ ಕಂಪನಿ ಆಗಿರುತ್ತೆ. ಕ್ಯೂಐಬಿಸ್ ಮೊದಲನೇ ದಿನ ಕೇವಲ 0.2 ಟೈಮ್ ಸಬ್ಸ್ಕ್ರಿಪ್ಷನ್ ಅನ್ನ ಮಾಡ್ಕೊಂಡಿದ್ದಾರೆ. ಎಚ್ಎನ್ಐ ಕ್ಯಾಟಗರಿ 3 ಟೈಮ್ ಸಬ್ಸ್ಕ್ರೈಬ್ ಆಗಿದೆ. ರಿಟೇಲ್ ಕ್ಯಾಟಗರಿ ಕೂಡ ಆಲ್ಮೋಸ್ಟ್ 1 ಟೈಮ್ ಸಬ್ಸ್ಕ್ರೈಬ್ ಆಗ್ತಿರೋದು ಕಾಣಿಸ್ತಿದೆ. ಆಲ್ರೆಡಿ ಐಪಿಒ ಕಂಪ್ಲೀಟ್ ಆಗಿ ಸಬ್ಸ್ಕ್ರೈಬ್ ಆಗ್ತದೆ. ಕಂಪನಿ ಸೆಟ್ ಮಾಡಿರುವಂತ ಪ್ರೈಸ್ ₹485 ಆಗಿರುತ್ತೆ. ₹186 ಪ್ರೀಮಿಯಂ ಕಾಣಿಸ್ತಿದ್ದು 40% ಲಿಸ್ಟಿಂಗ್ ಗೇನ್ ಎಕ್ಸ್ಪೆಕ್ಟೇಷನ್ ಕಾಣಿಸ್ತಿದೆ. ಅಂದ್ರೆ ಪ್ರತಿ ಲಾಟ್ ನ ಮೇಲೆ ₹5,500 ಪ್ರಾಫಿಟ್ ಎಕ್ಸ್ಪೆಕ್ಟೇಷನ್ ಇದೆ. ಇದೇ ರೀತಿಯ ಒಂದು ಗ್ರೇ ಮಾರ್ಕೆಟ್ ಪ್ರೀಮಿಯಮ್ಸ್ ಕಂಟಿನ್ಯೂ ಆದ್ರೆ ಕೊನೆ ದಿನ ನೀವು ಅಪ್ಲಿಕೇಶನ್ ಅನ್ನ ಹಾಕ್ಬೋದು. ಸೋಮವಾರ ಕೊನೆ ದಿನ ಆಗಿರುತ್ತೆ. ಎಕ್ಸ್ಟ್ರಾನೆಟ್ ಟ್ರಾನ್ಸ್ಫಾರ್ಮಿಂಗ್ ಈ ಒಂದು ಕಂಪನಿ ಐಟಿ ಸೊಲ್ಯೂಷನ್ ಪ್ರೊವೈಡರ್ ಆಗಿರ್ತಾರೆ. ಇವರು ಕೂಡ ಐಪಿಒನ ಲಾಂಚ್ ಮಾಡಿದ್ದಾರೆ. ಸೊ ಕ್ಯೂಐಬಿ ಕ್ಯಾಟಗರಿ ಮೊದಲನೇ ದಿನನೇ 0.9 ಟೈಮ್ ಸಬ್ಸ್ಕ್ರೈಬ್ ಆಗಿದೆ. ಎಚ್ಎನ್ಐ ಕ್ಯಾಟಗರಿಯಲ್ಲಿ ಕೂಡ 0.75 ಟೈಮ್ ನ ಸಬ್ಸ್ಕ್ರಿಪ್ಷನ್ ಇದೆ. ರಿಟೇಲ್ ಕ್ಯಾಟಗರಿ ಕೂಡ ಕಂಪ್ಲೀಟ್ ಆಗಿ ಸಬ್ಸ್ಕ್ರೈಬ್ ಆಯ್ತು. ಈ ಒಂದು ಐಪಿಒ ಕೂಡ ಕಂಪ್ಲೀಟ್ ಸಬ್ಸ್ಕ್ರೈಬ್ ಆಗ್ತಿರೋದು ಕಾಣಿಸ್ತಿದೆ. ಬಟ್ ಪ್ರೀಮಿಯಂ ಅಷ್ಟೇನು ಸ್ಟ್ರಾಂಗ್ ಆಗಿ ಕಾಣಿಸ್ತಿಲ್ಲ. ₹127 ಪ್ರೈಸ್ ಅನ್ನ ಕಂಪನಿ ಸೆಟ್ ಮಾಡಿದ್ದಾರೆ. ₹9 ಗ್ರೇ ಮಾರ್ಕೆಟ್ ಪ್ರೀಮಿಯಂ ಇದೆ. ಕೇವಲ 7% ಅರೌಂಡ್ ಅಲ್ಲಿ ಲಿಸ್ಟಿಂಗ್ ಗೇನ್ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಇಲ್ಲೂ ಕೂಡ ಅಷ್ಟೇ ಸೋಮವಾರ ಕೊನೆ ದಿನ ಆಗಿರುತ್ತೆ. ಕೊನೆ ದಿನದವರೆಗೂ ವೇಟ್ ಮಾಡಿ. ಕ್ಯೂಐಬಿ ಕ್ಯಾಟಗರಿಯಲ್ಲಿ ಸಬ್ಸ್ಕ್ರಿಪ್ಷನ್ ಯಾವ ರೀತಿಯಲ್ಲಿದೆ, ಪ್ರೀಮಿಯಂ ಯಾವ ರೀತಿಯಲ್ಲಿದೆ, ಅದರ ಬೇಸಿಸ್ ಮೇಲೆ ಡಿಸಿಷನ್ ಅನ್ನ ತಗೋಬಹುದು. ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಪ್ರೊವೈಡ್ ಮಾಡಿದಂಥ ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.